ಇವತ್ತು ಶಾರದಾ ಪೂಜೆಗೆ ಶಾರದೇನೆ ಬಂದಿಲ್ಲ, ಅವರ ಹೆಸರು ಶಾರದೆ. ಹಾಗಾಗಿ ಇವತ್ತು ಬಹಳ ವಿಶೇಷವಾದ ದಿನ ಅಂತ ನಾನು ತಿಳಿದಿದ್ದೆ. ಮತ್ತೆ ಅವರ ಜೊತೆಯಲ್ಲಿ ನನ್ನ ಆತ್ಮೀಯ ಗೆಳೆಯರಾದಂಥ ಶ್ರೀಕಾಂತ್ ಅವರು ಬಂದಿದ್ದಾರೆ. ಅವ್ರು ಸದಾ ನಮ್ಮ ಜೊತೆ ಇದ್ದಾರೆ. ನಮ್ಮ ಇದುವರೆಗಿನ ಎಲ್ಲ ವಿದ್ಯಾರ್ಥಿಗಳಿಗೂ ಅವರು ಆತ್ಮೀಯ ಗೆಳೆಯರ ಥರ. ನಮ್ಮ ಶ್ರೀಕಾಂತ್ ಸತತವಾಗಿ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪ್ರೀತಿಯ ಅಭಿನಂದನೆ ಇರಲಿ ಅಂತ ನಾನು ವಿನಂತಿ ಮಾಡ್ತೇನೆ. ಮತ್ತೆ ಕಳೆದ ಸುಮಾರು 2-3 ತಿಂಗಳಿಂದ ಸತತವಾಗಿ ನಮ್ಮ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು ಮುಖ್ಯವಾಗಿ ನಿಮ್ಮನ್ನ ತಮ್ಮ ಮಕ್ಕಳ ರೀತಿಯಲ್ಲೇ ನಿಮ್ಮನ್ನ ಪ್ರೀತಿಯಿಂದ ಸಲುತ್ತಾರೆ, ಮಾರ್ಗದರ್ಶನ ನೀಡ್ತಾರೆ. ನಾನು ಕೇಳಿದ್ದೇನೆ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ನಿಮ್ಮ ಜೊತೆ ಇದ್ದು ನಿಮಗೆ ದಾರಿಯನ್ನು ತೋರಿಸ್ತಾರೆ. ಆ ಕಾರಣಕ್ಕೋಸ್ಕರ ನಮ್ಮ ಪ್ರೌಢಶಾಲಾ ಎಲ್ಲ ಶಿಕ್ಷಕರು, ಎಲ್ಲರ ಹೆಸರನ್ನು ಹೇಳಬಾರ್ದು, ಝಾನ್ಸಿಯವರ ಮೇಡಮ್ ಅವರ ಮುಖಂಡತ್ವದಲ್ಲಿ ಎಲ್ಲರೂ ಕೂಡಿ ಪರಿಶ್ರಮ ಆಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ನಾವು ಬೆಳಿಂದ ವಿದ್ಯಾಸಂಸ್ಥೆ ವತಿಯಿಂದ ಸಲ್ಲಿಸಲೇಬೇಕು. ಇನ್ನೊಂದು, ನಮ್ಮ ಜಲಜಾಕ್ಷಿ ಮೇಡಮ್ ಅವರು ನಮ್ಮ ಶಾಲೆಯ ಆರಂಭದಿಂದ ಇಲ್ಲಿಯವರೆಗೆ ನಮ್ಮ ಶಾಲೆಯ ತಾಯಿಯ ರೀತಿ ಇರೋದು. ಬಹಳ ಸ್ಟ್ರಿಕ್ಟು, ಕಡಿಮೆ ಮಾತಾಡ್ತಾರೆ, ಆದರೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಲ್ಲ. ಎಲ್ಲೂ ಕೂಡ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯೋದು. ಆ ಕಾರಣಕ್ಕೋಸ್ಕರನೇ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾದರೂ ಕೂಡ ಅವರನ್ನ ದಯಮಾಡಿ ಮುಂದುವರಿಯಿರಿ ಅಂತ ನಾವು ವಿನಂತಿ ಮಾಡಿದ್ದೇವೆ. ನಿಮ್ಮೆಲ್ಲರನ್ನ ನಾವು ಪ್ರೌಢಶಾಲೆಯ ಸಂಚಾಲಕ ಶಿಕ್ಷಕಿಯಾಗಿ ನಾವು ಅವ್ರನ್ನ ನೇಮಕ ಮಾಡ್ತೇವೆ. ಅವರು ಸತತವಾಗಿ ನಿಮ್ಮ ಎಲ್ಲ ಶಿಕ್ಷಕರು ಮತ್ತೆ ನಿಮ್ಮ ಜೊತೆ ಸಂಪರ್ಕದಲ್ಲಿದ್ದು ನಮ್ಮ ಶಾಲೆಗೆ, ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಧೈರ್ಯವನ್ನು ತುಂಬುತ್ತಾ ಇದ್ದಾರೆ. ಅವರಿಗೂ ಕೂಡ ವಿವಿಧ ವಿದ್ಯಾಸಂಸ್ಥೆಯ ವತಿಯಿಂದ ವಿಶೇಷವಾದಂಥ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ರವಿ ಅಥರ್ವ ಕಳೆದ 2 ವರ್ಷಗಳಿಂದ ನಿಮ್ಮಲ್ಲಿ ಒಳಗಡೆ ಇದ್ದಂಥ ಭಯ, ತಲ್ಲಣಗಳನ್ನು ನಿವಾರಣೆ ಮಾಡಿಬಿಟ್ಟಿದ್ದಾರೆ. ಅವ್ರ ಒಳಗಡೆ ಇರುವಂಥ ಕಲೆ, ಸಾಹಿತ್ಯ, ಸಂಗೀತಗಳ ಮೂಲಕ ಇವತ್ತು ನಮ್ಮ ವಿದ್ಯಾರ್ಥಿಗಳು ಯಾವ ವೇದಿಕೆಯಲ್ಲಿ ಬೇಕಾದರೂ ಧೈರ್ಯವಾಗಿ ಮಾತಾಡಬಲ್ಲರು, ಧೈರ್ಯವಾಗಿ ಏನನ್ನು ಬೇಕಾದರೂ ಎದುರಿಸಬಲ್ಲರು. ಅದು ಕಲೆಗೆ ಇರುವಂಥ ಶಕ್ತಿ, ಸಂಗೀತಕ್ಕೆ ಇರುವಂಥ ಶಕ್ತಿ, ಸಾಹಿತ್ಯಕ್ಕೆ ಇರುವಂಥ ಶಕ್ತಿ. ಆ ಕಾರಣಕ್ಕೋಸ್ಕರ ಕಳೆದ 2 ವರ್ಷಗಳಿಂದ ನಿರ್ದಿಗಂತಾದ ಪ್ರಕಾಶ್ ರಾಜ್ ಮತ್ತು ಆ ಟೀಮ್ಗೆ ನಾವು ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಬೇಕು. ಹೊಸ ಹವಾ ಗಾಳಿಯನ್ನ, ಕಲೆಯ ಗಾಳಿಯನ್ನ ನಮ್ಮ ಶಾಲೆಯಲ್ಲಿ ಬೀಸುವ ರೀತಿ ಮಾಡಿದ್ದಾರೆ. ನಾವು ಈ ಸಂದರ್ಭದಲ್ಲೇ ಪ್ರಕಾಶ್ ರಾಜ್ ಮತ್ತು ಆ ನಿರ್ದಿಗಂತ ಬಳಗಕ್ಕೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಬೇಕು. ವಿದ್ಯಾರ್ಥಿಗಳೇ, ದಯಮಾಡಿ ಇವತ್ತಿನ ಕಾರ್ಯಕ್ರಮ ಏನು ಅಂತ ಅಂದ್ರೆ ಬೀಳ್ಕೊಡುಗೆ. 9-8 ತರಗತಿಯ ವಿದ್ಯಾರ್ಥಿಗಳು, 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ. ಬೀಳ್ಕೊಡುಗೆ ಅಂದ್ರೆ ಎಲ್ಲಿ ಕಳಿಸ್ತಾ ಇದ್ದೀರಿ ಇವ್ರನ್ನ? ಈಗ 18ನೇ ತಾರೀಕಿನ ಪರೀಕ್ಷೆ ಶುರುವಾಗುತ್ತೆ, ಅದಕ್ಕೆ ಬೀಳ್ಕೊಡ್ತಾ ಇದ್ದೀವಿ. ನಾನು ತಿಳಿದಿರೋದು ಏನು ಗೊತ್ತಾ, ಈ 18ನೇ ತಾರೀಕಿನ ಪ್ರಾರಂಭ ಆಗುವಂತ ಪರೀಕ್ಷೆ ನಿಮಗೆ ಏನೇನೂ ಅಲ್ಲ. ನೀವು ಅದನ್ನೆಲ್ಲ ಗೆಲ್ತೀರಿ, ಗೆಲ್ಲುವ ಶಕ್ತಿ ಇದೆ ನಿಮಗೆ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಮ್ಮ ಗುರುದತ್ತು ಪಾಠ ಮಾಡುವಾಗ ನೀವು ರೆಸ್ಪಾಂಡ್ ಮಾಡ್ತಾ ಇದ್ದ ರೀತಿಲೇ ನಮಗೆ ಗೊತ್ತಾಗುತ್ತೆ. ನೀವೆಲ್ಲರೂ ದೃಢ ಸಂಕಲ್ಪ ಮಾಡಿದ್ದೀರಿ, ನೀವು ಗೆದ್ದೇ ಗೆಲ್ತೀರಿ. ಈ ಪರೀಕ್ಷೆಯನ್ನು ಎದುರಿಸುವ ಲಿಕ್ಕೆ ನೀವು ಸಿದ್ಧರಾಗಿ. ಆದರೆ
ನಾನು ವಿನಂತಿ ಮಾಡೋ ಅಂಥದ್ದು, ನೀವು ಜೀವನದ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಿದ್ಧವಾಗಿ. ಅದಕ್ಕೆ ನಾನು ಕೇಳಿದ್ದು ಮುಂದೆ ಏನಾಗಬೇಕು ಅಂತ ಕೇಳಿದೆ. ಯಾರೂ ಏನೂ ಹೇಳಲಿಲ್ಲ. 100% ರಿಸಲ್ಟ್ ಕೊಡ್ತೀನಿ. HM ಅವ್ರು ಹೇಳ್ಬೇಕಾಗಿರೋ ಮಾತು ನೀವು ಕೊಡ್ತೀನಿ. ಆದರೆ ನಾನು ನಿರೀಕ್ಷೆ ಮಾಡೋದು ಮಕ್ಕಳೇ, ನೀವು ಜೀವನದ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಸಿದ್ಧವಾಗಬೇಕು. ಖಂಡಿತ ನಾನು ಹೇಳೋಂಥದ್ದು ಏನು ಗೊತ್ತಾ, ಪರೀಕ್ಷೆಯಲ್ಲಿ ಇರ್ಬೋದು, ಈಗ ತಕ್ಷಣ ಬರ್ತಾ ಇರೋಂಥ ಪರೀಕ್ಷೆ ಇರ್ಬೋದು, ಅಥವಾ ಜೀವನ ಪರೀಕ್ಷೆ ಇರ್ಬೋದು, ನೀವು ಎಷ್ಟು ಪ್ರಾಮಾಣಿಕವಾಗಿ ಅದನ್ನು ಎದುರಿಸ್ತೇವೆ, ಅದೇ ನಿಜವಾದಂಥ ನಿರ್ಣಾಯಕವಾದಂಥ ವಿಷಯ. ನೀವು ಪ್ರಾಮಾಣಿಕವಾಗಿ ತನ್ಮಯತೆಯಿಂದ ಶಾಂತ ಚಿತ್ತತೆಯಿಂದ ನೀವು ಅದನ್ನು ಎಷ್ಟರ ಮಟ್ಟಿಗೆ ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ, ಆವಾಗ ಮಾತ್ರ ನೀವು ಗೆಲ್ತೀವಿ. ಅದು ನಾನು ನಿರೀಕ್ಷೆ ಮಾಡೋಂಥದ್ದು. ಮಿಳಿತ ಶಾಲೆ ಜೀವನ ಪಾಠವನ್ನ ನಿಮ್ಗೆ ಹೇಳ್ತದೆ. ನಮಗೆ ಗೊತ್ತಿರುವ ಮಟ್ಟಿಗೆ ನಿಮಗೆ ನಮ್ಮ ಜೀವನದ ಬಗ್ಗೆ ವಿಶ್ವಾಸವನ್ನ ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಕಳಿಸ್ಕೊಡ್ತೀವಿ. ಹಾಗಾಗಿ ಇದು ಜೀವನ ಪಾಠ. ಗಾಂಧಿಯವರು ಹೇಳ್ತಾ ಇದ್ದಿದ್ದು ಮಿಕ್ಕ ಯಾವ ಪರೀಕ್ಷೆನೂ ಅಲ್ಲ, ಜೀವನ ಪಾಠ. ಆ ಜೀವನ ಪಾಠವನ್ನ ನಾವು ಸರಿಯಾಗಿ ಕಲಿಬೇಕು. ಝಾನ್ಸಿ ಅವರು ಪ್ರಾರಂಭದಲ್ಲೇ ಹೇಳಿ, ಬರೀ ಮಾರ್ಕ್ಸ್ ತಗೊಳ್ಳೋದು ಅಷ್ಟೇ ಅಲ್ಲ, ನೀವು ವಿನಯವಂತರಾಗಿ ಬದುಕಬೇಕು, ಒಳ್ಳೆಯ ವ್ಯಕ್ತಿಗಳಾಗಿ ನೀವು ಬದುಕಬೇಕು. ಆ ವಿನಯವಂತಿಕೆ ಮತ್ತು ಪ್ರಾಮಾಣಿಕತೆ ನಿಮ್ಮನ್ನ ಸದಾ ಗೆಲ್ಲಿಸ್ತಾ ಹೋಗಿ, ಅದು ನಿಮ್ಮ ಒಳಗಡೆ ಇರಲಿ. 18ನೇ ತಾರೀಕಿನ ಪರೀಕ್ಷೆಯಲ್ಲೂ ಕೂಡ ಲೆಕ್ಕಕ್ಕೆ ಬರೋದು ಅದೇನೆ, ಪ್ರಾಮಾಣಿಕವಾಗಿರ್ಬೇಕು. ನೀವು ಸುಳ್ಳು ಕದ್ದು ಮುಚ್ಚಿ ಯಾವ್ಯಾವ ಶಾಲೆನಲ್ಲಿ ಬರ್ಕೊಂಡು ಬಂದು ಚೀಟಿ ಇಲ್ಲಿ ಒಳಗಡೆ ಇಟ್ಕೊಂಡು ಬರೆದು ಪಾಸ್ ಮಾಡೋ ಅಂಥದ್ದು ಇದೆಯಲ್ಲ, ಅದು ನಿಮ್ಮನ್ನು ಎಲ್ಲಿಗೂ ತಪ್ಪಿಸಲ್ಲ. ಪ್ರಾಮಾಣಿಕತೆ, ವಿನಯವಂತಿಕೆ, ನೈತಿಕ ಧೈರ್ಯ ಅದೇನೇ ಲೆಕ್ಕಕ್ಕೆ ಬರೋದು. ಅದು ಸಾಧ್ಯವಾಗಲಿ, ನೀವು ಜೀವನವನ್ನು ಎದುರಿಸಲಿಕ್ಕೆ ಸಿದ್ಧರಾಗಿ ಅಂತ ವಿನಂತಿ ಮಾಡ್ತೇನೆ. ನಾನು ನೂರಾರು ಉದಾಹರಣೆಗಳನ್ನು ಕೊಡ್ಬೋದು. ಇದು 26ನೇ ತಂಡ ಗುರುದತ್ತ ನಮ್ಮ ಶಾಲೆಯಿಂದ ವಿದ್ಯಾರ್ಥಿಗಳು SSLCಯಲ್ಲಿ ತೇರ್ಗಡೆಯಾಗಿ ಓದಲಿಕ್ಕೆ ಸಿದ್ಧವಾಗಿರುವಂಥ 26ನೇ ತಂಡ. ಎಷ್ಟು ಜನರನ್ನ ಬೆಳಿಂದ ಶಾಲೆ ಕಳಿಸಿದೆ, ಅವರು ಇದುವರೆಗೆ ಏನೇನಾಗಿದ್ದಾರೆ ಅಂತ ನೀವು ಗಮನಿಸಿದ್ದೀರಾ? ವಿಚು ನಮ್ಮ ಧರ್ಮನ ಮಗ ಈಗೇನಾಗಿದೆ, ಆ ವಿದ್ಯಾರ್ಥಿ ಆಗಿದ್ದಾಗ ಏನಾಗಿದ್ದ, ಹೆಂಗಿದ್ದ ಅನ್ನೋದು ಬೇರೆ ಪ್ರಶ್ನೆ. ಇವತ್ತು ಅವ್ರ ಜೀವನದಲ್ಲಿ ಗೆದ್ದಿದ್ದಾರೆ. ಆ ಥರ ಗೆಲ್ಲುವ ಸಾಮರ್ಥ್ಯ ನಿಮಗೆಲ್ಲರಿಗೂ ಇದೆ. ಆ ಸ್ಥೈರ್ಯ, ಆ ನಿಮ್ಮ ಒಳಗಡೆ ಆ ಛಲ ನಿಮ್ಮ ಒಳಗಡೆ ಇದ್ದರೆ ಈ 18ನೇ ತಾರೀಕಿನಿಂದ ಪ್ರಾರಂಭವಾಗುವಂಥ ಪರೀಕ್ಷೆ ನಿಮಗೆ ಯಾವ ಲೆಕ್ಕವೂ ಇಲ್ಲ. ಆದ್ದರಿಂದ ಬಿ ಬೋಲ್ಡ್, ಧೈರ್ಯವಾಗಿರಿ, ಶಾಂತವಾಗಿರಿ. ಮತ್ತೆ ನಾವು ನಮ್ಮ ಮಾತನ್ನೆಲ್ಲ ಕೇಳ್ತಾ ಇದ್ರು ಕೂಡ ನಿಮ್ಮನ್ನು ಕಾಡ್ತಾ ಇರೋ ಅಂಥದ್ದು 18ನೇ ತಾರೀಕಿನ ಪರೀಕ್ಷೆ. ಅದನ್ನು ಬಿಟ್ಟಾಕಿ ಸಮಾಧಾನದಲ್ಲಿ. ಇವತ್ತು ನೀವು ಗೊಂದಲಕ್ಕೆ ಒಳಗಾದ್ರೆ ನೀವು ಕಲ್ತಿರೋದು ಮತ್ತೆ ಕೈ ಜಾರಿ ಹೋಗುತ್ತೆ. ಅದನ್ನ ನೆನ್ಪಿಟ್ಕೊಳ್ಳಿ. ಇದುವರೆಗೆ ಕಲ್ತಿರೋದು ಕೈ ಜಾರಿ ಹೋಗ್ಬಾರ್ದು. ಅದು ಕೈ ಜಾರಿ ಹೋಗ್ಬಾರ್ದು ಅಂತ ಹೇಳಿದ್ರೆ ನೀವು ಸಮಾಧಾನ ಚಿತ್ತದಿಂದ ಇವತ್ತಿಂದ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಜ್ಞಾಪೂರ್ವಕವಾಗಿ ಆ ಕೆಲಸವನ್ನು ನೀವು ಮಾಡಿದರೆ ನೀವು 50 ಮಾರ್ಕ್ಸ್ ಪಡೆಯುವಂಥವರು 70 ಮಾರ್ಕ್ಸ್ ಪಡೀಲಿಕ್ಕೆ ಸಾಧ್ಯ. ಆ ಸಮಾಧಾನ ಚಿತ್ತತೆ, ಶಾಂತತೆ, ಗೊಂದಲಕ್ಕೆ ಒಳಗಾಗದೇ ಇರುವಂಥದ್ದು, ಮತ್ತೆ ಏನಾಗುತ್ತೋ ಆಗಲಿ ಅದನ್ನು ಎದುರಿಸ್ತೀನಿ ಅನ್ನುವಂಥ ದೃಢ ಸಂಕಲ್ಪ, ಇಷ್ಟು ಇದ್ದರೆ ನೀವು ಗೆಲ್ತೀರಿ. ಗೆಲ್ಲಿ. ಖಂಡಿತ ನಿಮಗೆ ವಿಶೇಷವಾದಂಥ ಅಭಿನಂದನೆ ನಿಮ್ಮ ಜೀವನದಲ್ಲೇ ನಿಮಗೋಸ್ಕರ ಕಾದಿದೆ. ಅದನ್ನು ನೀವು ಸ್ವೀಕರಿಸಲಿಕ್ಕೂ ಸಿದ್ಧರಾಗಿ ನಮ್ಮ ಮಿಳಿಂದ ಶಾಲೆಯ ಜೊತೆ ಸತತವಾದ ಸಂಪರ್ಕವನ್ನು ಇಟ್ಕೊಳ್ಳಿ. ಸರ್ ಅವರು ಹೇಳಿದ್ದಾರೆ, ನೀವು ಯಾವ ಶಾಲೆಗೆ ಕಾಲೇಜಿಗೆ ಸೇರಬೇಕು, ಏನನ್ನ ಮುಂದೆ ಕಾಲೇಜಲ್ಲಿ ಕಲಿಬೇಕು,
ನನ್ನ ಜೀವನದಲ್ಲಿ ಮುಂದೆ ಏನಾಗಬೇಕು ಅನ್ನೋದನ್ನ ಪರೀಕ್ಷೆ ಆಯ್ತಾ ಇದ್ದಾಗ ಯಾರೋ ನಮ್ಗೆ ಅಶ್ಯೂರ್ ಮಾಡಿದ್ದಾರೆ, ಪರೀಕ್ಷೆ ಆದ್ಮೇಲೆ ಹೇಳ್ತೀವಿ ಅಂತ. ಪರೀಕ್ಷೆ ಆದ್ಮೇಲೆ ಹೇಳಿ, ಯಾರಿಗೂ ಹೇಳ್ಬೇಡಿ, ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನೀವು ತೀರ್ಮಾನ ಮಾಡ್ಕೊಂಡು ಮಿಳಿಂದ ವಿದ್ಯಾಸಂಸ್ಥೆ ಜೊತೆ ಸಂಪರ್ಕದಲ್ಲಿರಿ. ನಿಮಗೆ ಗೈಡ್ ಮಾಡಲಿಕ್ಕೆ ಮಿಳಿಂದ ವಿದ್ಯಾಸಂಸ್ಥೆ, ಮಿಳಿಂದ ಶಾಲೆ ಮತ್ತು ನಮ್ಮ ಎಲ್ಲ ಶಿಕ್ಷಕರು ನಿಮಗೋಸ್ಕರ ಕಾದಿರ್ತಾರೆ. ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಅಭಿನಂದಿಸಿ